ಇದರ ಮಧ್ಯೆ ಸಿಎಂ ಏನ್ ಹೇಳ್ತಾರೆ? ಸಿದ್ದು ರಾಜೀನಾಮೆ ನೀಡದಂತೆ ಬೆಂಬಲಿಗರ ಒತ್ತಡ. ಇಂದು ರಾಜ್ಯಾದ್ಯಂತ ಸಿದ್ದು ಬೆಂಬಲಿಗರು ಪ್ರೊಟೆಸ್ಟ್ ಮಾಡ್ತಾರಂತೆ. ಇನ್ ಕೇಸ್ ಅವರು ರಾಜೀನಾಮೆ ಏನಾದರೂ ಕೊಡ್ತೀನಿ ಅಂತ ಹೇಳಿ ಘೋಷಣೆ ಮಾಡಿದ್ರೆ ಸಿದ್ದು ರಾಜೀನಾಮೆ ನೀಡದಂತೆ ಬೆಂಬಲಿಗರು ಬಹಳಷ್ಟು ಈಗ ಒತ್ತಡವನ್ನ ಹಾಕ್ತಾ ಇದ್ದಾರೆ. ನಿನ್ನೆಯೂ ಕೂಡ ಸಿದ್ದರಾಮಯ್ಯ ಅವರ ಆಪ್ತರು, ಅವರ ಬೆಂಬಲಿಗರು, ಕಾರ್ಯಕರ್ತರು ಒಂದು ಎಚ್ಚರಿಕೆಯನ್ನ ಕೊಟ್ಟರು. ಇನ್ ಕೇಸ್ ಸಿದ್ದರಾಮಯ್ಯ ಅವರು ಏನಾದರೂ ಅಧಿಕೃತವಾಗಿ ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ ಹೇಳಿ ಏನಾದರೂ ಒಂದು ಘೋಷಣೆ ಮಾಡಿದ್ರೆ ಅದಾದ ನಂತರ ನಾವು ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ಮಾಡ್ತೀವಿ, ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಇವತ್ತು ಸಿದ್ದು ಏನಾದರೂ ರಾಜೀನಾಮೆ ಕೊಟ್ರೆ ಅಥವಾ ಸುದ್ದಿಗೋಷ್ಠಿನೋ ಅಥವಾ ಹೇಗೋ ಒಂದು ಅಧಿಕೃತವಾಗಿ ಏನಾದರೂ ಮಾಹಿತಿಯನ್ನ ಕೊಟ್ರೆ ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗೋದು, ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ನೆನೆಯೂ ಕೂಡ ದೊಡ್ಡ ಮಟ್ಟದಲ್ಲಿ ಸ್ವಲ್ಪ ಗಲಾಟೆಗಳಾಗಿದೆ. ಸಿದ್ದರಾಮಯ್ಯ ಅವರ ಆಪ್ತರು, ಅವರ ಬೆಂಬಲಿಗರು, ಕಾರ್ಯಕರ್ತರು ಕೂಗಾಡಿದ್ದಾರೆ, ಕಣ್ಣೀರು ಹಾಕಿದ್ದಾರೆ. ಮಹಿಳೆಯರು ಕೂಡ ಕಣ್ಣೀರು ಹಾಕಿದ್ದಾರೆ. ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಡಿ, ಯಾಕೆ ಕೊಡ್ತಾ ಇದ್ದೀರಾ, ಸ್ವಲ್ಪ ಕಾಲ ಅವಕಾಶ ತಗೊಳ್ಳಿ, ಯೋಚನೆ ಮಾಡಿ ಇನ್ನೊಮ್ಮೆ, ಹೀಗೆ ಕೆಲವೊಂದು ಒತ್ತಡವನ್ನು ಹಾಕ್ತಾ ಇರುವಂಥದ್ದು. ಹಾಗಾಗಿ ಇನ್ ಕೇಸ್ ಇವತ್ತೇನಾದರೂ ಸಿಎಂ ಸಿದ್ದರಾಮಯ್ಯ ಅವರು ಬ್ರೇಕ್ಫಾಸ್ಟ್ ಮೀಟಿಂಗು ಅದಾದ ನಂತರ ರಾಜ್ಯಪಾಲರನ್ನ ಭೇಟಿ ಆಗ್ತಾರೆ, ಭೇಟಿ ಆದ ನಂತರ ಏನಾದರೂ ಸುದ್ದಿಗೋಷ್ಠಿ ಮಾಡೋ ಮೂಲಕ ತಿಳಿಸಿದ್ರೆ ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ಆಗುತ್ತೆ.